ವಾವ್, ರೋಡ್ ಉದ್ದಕ್ಕೂ ನಾವು ಇದೇ ಥರನೇ ಸೀನಿಕ್ ಪ್ಲೇಸ್ ನೋಡ್ಕೊಂಡು ಬಂದಿರೋದು. ಎಷ್ಟು ಸಿಟ್ಟು ಬಂತು ಅಂತಂದರೆ ವಿ ಹ್ಯಾವ್ ಲೆಜಿಟ್ 3 hours. ಟೆಂಪ್ರೇಚರ್ ಬಂದು -1 degree. Hey, hello, welcome back to my YouTube channel. How you all? I hope you're all doing good. I am doing good, superb and fantastic as usual. And ಇವಾಗ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಟೈಮ್ ಯು ವಿಲ್ ನಾಟ್ ಇವನ್ ಬಿಲೀವ್. ಐ ವಿಲ್ ಶೋ ಯು. ಇಟ್ಸ್ ಲಿಟ್ರಲಿ 1:30 AM. ಸೊ 1:30ಗೆ ರೆಡಿ ಆಗಿದ್ದೀವಿ ಇವಾಗ. ವಿ ಆರ್ ಹೆಡಿಂಗ್ ಸಮ್ವೇರ್, ವಿ ಆರ್ ಗೋಯಿಂಗ್ ಆನ್ ಅ ಟ್ರಿಪ್. ದ್ಯಾಟ್ ಇಸ್ ಅನ್ ಎಕ್ಸೈಟ್ಮೆಂಟ್. ಒಂದು ಅರ್ಧ ಗಂಟೆ ಅಷ್ಟೇ ನಾವು ಒಂದು ಪವರ್ ನ್ಯಾಪ್ ತೊಗೊಂಡ್ವಿ. ಆಮೇಲೆ ಎದ್ದು ರೆಡಿಯಾಗಿ 5 minutesಲ್ಲಿ ಕ್ಯಾಬ್ ಬರುತ್ತೆ, ಹೊರಡಬೇಕು. ಆ್ಯಂಡ್ 4:30 AM ನಮಗೆ ಫ್ಲೈಟ್ ಇದೆ. ಫ್ರೆಂಡ್ಸ್, ನನ್ನ ಕೂರ್ಗ್ ಫ್ರೆಂಡ್ಸ್ ಪ್ಲಸ್ ಬ್ಯಾಂಗ್ಳೂರ್ ಫ್ರೆಂಡ್ ಪ್ರಿಯಾ ಎಲ್ಲರೂ ಸೇರಿ ಟ್ರಿಪ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲಿಗೆ ಅಂತ ರೀಚ್ ಆದಮೇಲೆ ಹೇಳ್ತೀನಿ. ಕೀಪ್ ವಾಚಿಂಗ್ ದಿಸ್ ವ್ಲಾಗ್ ಟಿಲ್ ದ ಎಂಡ್. ವಾರ್ಮ್ ಕ್ಲೋತ್ಸ್ ಹಾಕೊಂಡಾಗ್ಲೇ ಗೆಸ್ ಮಾಡಬೇಕು. ವಿ ಆರ್ ಗೋಯಿಂಗ್ ಟು ಅ ವೆರಿ ವೆರಿ ಚಿಲ್ಲಿ ಪ್ಲೇಸ್. ಸೂಪರ್ ಎಕ್ಸೈಟೆಡ್ as always. So I'm gonna take you all through it and let's get started. And welcome to my trip vlog. Yes. ಸೊ ಹಾಗೆ ಏರ್ಪೋರ್ಟಿಗೆ ಕರೆಕ್ಟ್ ಟೈಮಿಗೆ ಬಂದು ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡ್ವಿ. ಸೊ ದ್ಯಾಟ್ ಸ್ವಲ್ಪ ಹೊತ್ತು ಹೋಗಿ ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನಮಗೆ ಟೈಮ್ ಇತ್ತು, ಹಾಗಾಗಿ ಪರ್ ಡೇ 1 towel, ಟೋಟಲ್ 8 towels. ಫುಲ್ ಮನೆ ಪಾದಿ ಮನೆನ ಒಟ್ಟನ್ ಮಂದಿ ತಿಂತವ. ಹಲೋ, ಬ್ಯಾಕ್ ಟು ದ ಏರ್ಪೋರ್ಟ್ ಸ್ಟೋರೀಸ್. ಇವಾಗ ಟೈಮ್ 3:30 ಆಗಿದೆ ಅಷ್ಟೇ. ಚೆಕ್-ಇನ್ ಆಯಿತು, ಸೆಕ್ಯೂರಿಟಿ ಆಯಿತು. ಆ್ಯಂಡ್ ಇವಾಗ ನಮ್ಮ ಗೇಟ್ ನಂಬರ್ 22ಗೆ ಹೋಗ್ತಾ ಇದ್ದೀವಿ. ನಿದ್ದೆನೇ ಮಾಡಿಲ್ಲ, ಜಸ್ಟ್ half an hour ಅಷ್ಟೇ. ನಾನು ಪ್ರಿಯಾ ಮತ್ತು ಅನಿಲ್ ನಿದ್ದೆನೇ ಮಾಡಿಲ್ಲ. ನವೀನ್ 2 hours ನಿದ್ದೆ ಮಾಡಿದ್ದಾನೆ. ಆ್ಯಂಡ್ 4:30ಗೆ ನಮ್ಮ 4:25 AM ನಮಗೆ ಫ್ಲೈಟ್. ಬಟ್ ಅನ್ಫಾರ್ಚುನೇಟ್ಲಿ ಅದು ಡಿಲೇ ಆಗಿ 6:40ಗೆ ಆಗಿದೆ. ಎಷ್ಟು ಸಿಟ್ಟು ಬಂತು ಅಂತಂದರೆ ವಿ ವುಡ್ ಹ್ಯಾವ್ ಸ್ಲೆಪ್ಟ್ ಫಾರ್ ಅನದರ್ 2 hours ಆ್ಯಂಡ್ ದೆನ್ ಲೀವ್. ನಾವು ಕ್ಯಾಬ್ ಹತ್ಕೊಂಡು 10 minutesಗೆ ವಿ ಗಾಟ್ ದ ಮೆಸೇಜ್. ಅನ್ಫಾರ್ಚುನೇಟ್ಲಿ ಇಟ್ಸ್ ಡಿಲೇಡ್ ಅಂತ, ಡ್ಯೂ ಟು ಬ್ಯಾಡ್ ವೆದರ್ ಇನ್ ದ ಪ್ಲೇಸ್ ದಟ್ ವಿ ಆರ್ ಗೋಯಿಂಗ್. ಸೊ ಯಾ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಯಾರ್ಯಾರು ಟ್ರಿಪ್ಪಲ್ಲಿದ್ದಾರೆ ಮೀಟ್ ದೆಮ್. ಹಾಯ್ ನವಿ. ಹಾಯ್. ಸೊ ನಾವು 4 ಜನ ಹೋಗ್ತಾ ಇರೋದು ಟು ದ ಟ್ರಿಪ್. ಸೊ ಇವಾಗ ಏನು ಮಾಡೋದು ಅಂತ ನೋಡ್ತಾ ಇದ್ದೀವಿ. ವಿ ಹ್ಯಾವ್ ಲೆಜಿಟ್ 3 hours. ವಿ ಡೋಂಟ್ ನೋ ವಾಟ್ ಟು ಡೂ. ಎಲ್ಲಾದರೂ ಒಂದು ಕಡೆ ಒಳ್ಳೆ ಒಂದು ಜಾಗ ಹುಡುಕ್ಬಿಟ್ಟು ವಿ ಥಾಟ್ ವಿ ವಾಂಟ್ ಟು ಸ್ಲೀಪ್. ನೋ ಅದರ್ ಆಪ್ಷನ್. ಕ್ರೋಸಾನ್ he will eat. Why you worried? We buying babe hazelnut chocolate. Wow. And one Kanafa bar. I mean, by the way, we have come to Smoor. ಏನಾದರೂ ಒಂದು ಮಾಡಬೇಕಲ್ಲ, ಎಷ್ಟು ಟೈಮ್ ಇದೆ ನಮ್ಮ ಹತ್ರ. ಸೊ ಹಾಟ್ ಚಾಕ್ಲೇಟ್ ಕುಡಿಯೋಣ, ಸ್ವಲ್ಪ ನಿದ್ದೆ ಕಂಟ್ರೋಲ್ ಆಗ್ಬೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ಎಲ್ಲರೂ ಹಿಂಗಿದ್ದೀವಿ ಆಯಿತಾ. ನಾವು ಹೋಗಿ ತಲುಪೋಷ್ಟರಲ್ಲಿ ಬೇಗ ಹೋಗಬೇಕು ಅಂತ. ಬಿಕಾಸ್ ನಾವು ಅಲ್ಲಿ ರೀಚ್ ಆದಮೇಲೆ ವಿ ಹ್ಯಾವ್ ಟು ಗೋ ಬೈ ರೋಡ್ ಫಾರ್ ಅಬೌಟ್ 6-7 hours ಆರ್ ಸಮಥಿಂಗ್. ಆ್ಯಂಡ್ ಅದಕ್ಕೋಸ್ಕರ ಅರ್ಲಿ ಮಾರ್ನಿಂಗ್ ಫ್ಲೈಟ್ ತೊಗೊಂಡಿರೋದು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಫ್ಲೈಟ್ ರಿಯಲಿ ಸಕ್ಸ್ ಮ್ಯಾನ್. ನಿದ್ದೆ ಇರಲ್ಲ, ಎಂತ ಇರಲ್ಲ. ಬಟ್ ಸ್ಯಾಡ್. ಏನು ಅದೆಲ್ಲ ಇಲ್ಲ. ಓಹೋ, ಅದೆಲ್ಲ ನಿಮ್ಮದು. ಹಾಟ್ ಚಾಕ್ಲೇಟ್. ವಿಚ್ ಕಾಫಿ ಇಸ್ ದ್ಯಾಟ್? ಲಾಟೆ, ಕ್ರೋಸಾನ್. ಹೌ ಇಸ್ ಇಟ್? ಪಜ್ಜಿ ಅಲ್ಲ, ಅಜ್ಜಿ. ಸ್ಮೂರ್ಗೆ ಬಂದಿ ಇಲ್ಲಿ ನೀನು, ಕಾಕ ಹೋಟೆಲ್ಕಲ್ಲ. ಚಟ್ನಿ ಮರೈತಿ, ಅದಕ್ಕೆ ಹೇಳಿದ್ದು ಕಾಕ ಹೋಟೆಲ್ಗೆ ಬಂದಿಲ್ಲ ಅಂತ. ಹೆವಿ ಆನ್ ಚಾಕ್ಲೇಟಿ ಅಂದರೆ ಚಾಕ್ಲೇಟಿ. ಕನ್ಫರ್ಮ್ ನಿದ್ದೆ ಮಾಡ್ತೀನಿ ಅಂತ. ಇಲ್ಲಿ ಹೀಗೆಲ್ಲ ನಿದ್ದೆ ಮಾಡೋಕ್ಕಾಗೋದಿಲ್ಲ. ಕರೆಕ್ಟ್. ವಿ ಡಿಂಟ್ ಇವನ್ ಗೆಟ್ ಅ ಸೋಫಾ. ವಿ ಕೇಮ್ ಆ್ಯಂಡ್ ಸ್ಯಾಟ್ ಹಿಯರ್. ಎಲ್ಲರೂ ಮಲ್ಕೊಂಡಿದ್ದಾರೆ ಇಲ್ಲಿ. ನಮಗಿನ್ನ ಎಷ್ಟು ಇವಾಗ ಟೈಮು 3:45. ಇನ್ನೂ ಅವರ್ಸ್ ಇದೆ. ಇಷ್ಟು ಟೈಮ್ ವೇಸ್ಟು. ಮನೇಲಿರಬೇಕಾದ್ರೆ ಏನಾದರೂ ನಮಗೆ ಇದು ಮೆಸೇಜ್ ಬಂದಿದ್ದರೆ ವಿ ವುಡ್ ಹ್ಯಾವ್ ಸ್ಟೇಡ್ ಬ್ಯಾಕ್ ಆ್ಯಂಡ್ ಸ್ಲೆಪ್ಟ್ ಫಾರ್ ಅನದರ್ 2 hours ಆ್ಯಂಡ್ ದೆನ್ ವಿ ವುಡ್ ಹ್ಯಾವ್ ಕಮ್. ಬಟ್ ಕ್ಯಾಬ್ ಹತ್ತಿ 10 minutesಗೆ ಮೆಸೇಜ್ ಬಂತು.
tear sad. And by the way, keep watching to know where are we going. I'm not going to do that mistake of Vietnam. Vietnam airport ಅಲ್ಲಿ ಹೋಗ್ಬಿಟ್ಟು ವಿಯೆಟ್ನಾಂ ರೂಲ್ಸ್ ಪ್ರಕಾರ ತಂದ್ಬಿಟ್ಟಾಯ್ತು. I was like, what? Edit ಮಾಡಬೇಕಾದ್ರೂ ಗೊತ್ತಾಗಲಿಲ್ಲ. So this time I'm being very conscious. I'm not going to tell you until we reach there. ಇಲ್ಲಿವರೆಗೂ ಬ್ಲಾಗ್ ಫುಲ್ ನೋಡಬೇಕು. Yes, keep watching. Yeah. ಈಗ 7:20 ಆಗಿದೆ. ನಾವು ಅಲ್ಲಿಗೆ ರೀಚ್ ಆಗಬೇಕಾಗಿರೋ ಟೈಮ್ನಾಗೆ ಇಲ್ಲೇ ಇದ್ದೀವಿ ನಾವು, ಅಥವಾ ಇಲ್ಲಿ ಬೋರ್ಡ್ ಮಾಡ್ತೀವಿ ಅನಿಸುತ್ತೆ. ಫುಲ್ ಮೂಡ್ ಆಫ್. ಯಾರು ಕಂಡುಬಿಟ್ಟು ಯಾರಿಗೂ ಹೇಳಿಲ್ಲ, ಆದರೂ ಯಾರ್ದು ಕಂಡುಬಿಟ್ಟಿದೆ. ಫೈನಲಿ ವಿ ಬೋರ್ಡೆಡ್ ದ ಫ್ಲೈಟ್. 4:30ಗೆ ಇದ್ದಿದ್ದು ಫ್ಲೈಟ್ ಬೋರ್ಡ್ ಮಾಡಿರೋದು 8 o'clock, 7:55. ಇಮ್ಯಾಜಿನ್ ಎಷ್ಟು ಟೈಮ್ ನಾವು ಆಲ್ಮೋಸ್ಟ್ 4 hours ಏರ್ಪೋರ್ಟಲ್ಲಿ ವೇಟ್ ಮಾಡಿದ್ದೀವಿ, ಏರ್ಪೋರ್ಟಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ವಿಚ್ ಇಸ್ ಸೋ ಬ್ಯಾಡ್. ಜಸ್ಟ್ ದ್ಯಾಟ್ ವಿ ಬಿಲೀವ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್. ಸೊ ಯಾ, ಆ್ಯಂಡ್ ಇವಾಗ ಅಷ್ಟೇ. ಇವಾಗ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಆಮೇಲೆ ರೀಚ್ ಆದಮೇಲೆ ನೆಕ್ಸ್ಟ್ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ನನ್ನ ಕೈ ಫೈನಲಿ 7:30ಗೆ ರೀಚ್ ಆಗಬೇಕಿತ್ತು, 11:30ಗೆ ರೀಚ್ ಆಗಿದ್ದೀವಿ. ನಮ್ಮ ಟ್ಯಾಕ್ಸಿ ರೆಡಿ ಇದೆ. ಫಸ್ಟ್ ಹೊರಗಡೆ ಎಕ್ಸಿಟ್ ಆದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಬೇಕು. ವಿ ಆರ್ ಹಂಗ್ರಿ ಲೈಕ್ ಎನಿಥಿಂಗ್. ಥ್ಯಾಂಕ್ಫುಲಿ ಫ್ಲೈಟಲ್ಲಿ ನಮಗೆ ನಿದ್ದೆ ಬಂತು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನೋಡೋಣ. ಹೆಲೋ, ನೀನು ಬರ್ತಾನೆ ಇಲ್ಲ ವ್ಲಾಗಲ್ಲಿ. ನೀನು ನಾನು ಒಬ್ಳೇ ಬಂದಿರೋ ಥರ ಇದೆ. ಫೈನಲಿ ಆ ಬ್ರೇಕ್ಫಾಸ್ಟ್ ಇದ್ಯಾಕೆ ಹಿಂಗಿದೆ? ಆಲೂ ಪರೋಟ, ಬಟರ್, ಚೋಲೆ ಭಟೂರ, ಅದೇನು ಚೋಲೆ ಭಟೂರ, ಇದೇನು ಪನ್ನೀರ್ ಟಿಕ್ಕ. ಯಾ, ನಾವಿವಾಗ ಒಂದು ಪಿಟ್ ಸ್ಟಾಪ್ ತಗೊಂಡ್ವಿ. ಎಲ್ಲ ಕಡೆ ಅಷ್ಟು ಫ್ರೆಶ್ ಆಗಿರೋ ಆರೆಂಜ್ ಫುಲ್ ರೋಡದ್ದಕ್ಕೂ ಇಲ್ಲೇ ಬೆಳೀತಾರಂತೆ. ಅದರದ್ದು ಗಿಡ ಸಮೇತ ಇರುತ್ತೆ ಈ ಥರ. ಅಷ್ಟು ಫ್ರೆಶ್ ಆಗಿ ಜ್ಯೂಸ್ ಕೂಡ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ಒಂದು ಪಿಟ್ ಸ್ಟಾಪ್ ತಗೊಂಡು ಜ್ಯೂಸ್ ಕುಡ್ಕೊಂಡು ಆರೆಂಜ್ ತಗೊಂಡು ಹೋಗೋಣ. ಹೇಗಿದೆ? ಚೆನ್ನಾಗಿಲ್ಲ, ಏನೋ ಮಸಾಲ ಅಯ್ಯೋ, ನನಗೆ ಇಷ್ಟ ಆಯ್ತು. ಬಾರ್ಡರ್ ಕ್ರಾಸ್ ಮಾಡಿ ಇಲ್ಲಿಂದ ಎಂಟ್ರಿ ಆಗಿ ನಮ್ಮ ಪ್ಲೇಸಿಗೆ ಡೆಸ್ಟಿನೇಷನ್ಗೆ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 14 ಈ ಥರ ಟನಲ್ಸ್ ನಾವು ಕ್ರಾಸ್ ಮಾಡಿದ್ದೀವಿ. ಯು ಕ್ಯಾನ್ ಇಮ್ಯಾಜಿನ್ ಹೌ ದಟ್ ಫೀಲಿಂಗ್ ವುಡ್ ಹ್ಯಾವ್ ಬೀನ್ ಲೈಕ್. ಇನ್ನೊಂದು ಪಿಟ್ ಸ್ಟಾಪ್ ತಗೊಂಡಿದ್ದೀವಿ ಇವಾಗ. ಇನ್ನೂ ನಮಗೆ 2.5 to 10 minutes ಇನ್ನೂ ಇದೆ ರೀಚ್ ಆಗೋದಕ್ಕೆ. ಡ್ಯಾಮ್ ಥಿಂಗ್ ಮಾಡ್ತಾನಿದ್ದೀವಿ ಬೆಟ್ಟ ಗುಡ್ಡ ಒಳಗಡೆಯಿಂದ ಎಲ್ಲ. ಆ್ಯಂಡ್ ಇಟ್ಸ್ ಫ್ರೀಸಿಂಗ್ ಲೈಕ್ ಎನಿಥಿಂಗ್. ಒಂದು ಟೀ ಕುಡಿಯೋಕ್ಕಂತ ನಿಲ್ಲಿಸಿದ್ದೀವಿ ಇವಾಗ. ಆನ್ ದ ವೇ ಬರಬೇಕಾದ್ರೆ ಟನಲ್ ಒಳಗಡೆ ಆಲ್ರೆಡಿ ಇವಾಗ 6 ಟನಲ್ಸ್ ಕ್ರಾಸ್ ಮಾಡಿದ್ದೀವಿ. ವಾಟ್ ಅ ಫೀಲಿಂಗ್! ಸಖತ್ ಖುಷಿ ಆಯಿತು. ಆ್ಯಂಡ್ ಬರಬೇಕಾದ್ರೆ ಸೈಡಲ್ಲಿ ಕಾಣಿಸೋ ಸೀನಿಗೆ ಕೂಡ ಸೂಪರ್ ಆಯಿತಾ. ಬಟ್ ಯಾವಾಗ ಒಂದ್ಸಲ ರೀಚ್ ಆಗೋದು, ರೂಮ್ಗೆ ಹೋಗೋದು, ಬೆಚ್ಚ ಫೀಲ್ ಮಾಡ್ಕೊಳ್ಳೋದು, ಮಲಗೋದು ಅಂತ ಇದ್ದೀವಿ. ಇಟ್ಸ್ ಸೋ ಫ್ರೀಸಿಂಗ್. ಸೊ ಯಾ, ಎಲ್ಲಿದ್ದೀವಿ ಅಂತ ಇನ್ನೂ ಹೇಳಲ್ಲ, ರೀಚ್ ಆದಮೇಲೆ ಹೇಳ್ತೀನಿ. Yes, it's a chilly place. It's going to be in -degree. We got our busy chaya with dipping. ಯಾವ್ದಿದು? ಗರಂ ಪಾನಿ ಮಿಲೆಗ. ಗರಂ ಪಾನಿ ನಾವು ತಿಂತಾ ಇದ್ವಿ ಬಿಸಿ ಟೀ ಒಟ್ಟಿಗೆ. ಬಿಸಿ ಬಿಸ್ಕೆಟ್ ಮಾರಿ ಬಿಸ್ಕೆಟ್. ವಾವ್, ರೋಡುದ್ದಕ್ಕೂ ನಾವು ಇದೇ ಥರನೇ ಸೀನಿಕ್ ಪ್ಲೇಸ್ ನೋಡ್ಕೊಂಡು ಬಂದಿರೋದು. ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ? ಗ್ರೀನ್ ಕಲರ್ ವಾಟರ್, ಅದನ್ನು ಲೈಕ್ ದ್ಯಾಟ್. ಕ್ಯಾನ್ ಯು ಸಿ ಗ್ರೀನ್ ಕಲರ್ ವಾಟರ್ ಎವ್ರಿವೇರ್. ಅಮೇಝಿಂಗ್. ಇದೆಯಂತೆ ಡ್ಯಾಮಿನ ಇವಾಗ ಕ್ಲೋಸ್ ಮಾಡಿದ್ದಾರೆ, ಹಾಗಾಗಿ ನೀರು ಕಡಿಮೆ ಇದೆ. ಆ್ಯಂಡ್ ತುಂಬ ನೀರಿದ್ದಿದ್ರೆ ಹೀಗಿರ್ಬೋದಿತ್ತು, ಸಕ್ಕದಾಗಿರ್ತಿತ್ತು ಆಬ್ವಿಯಸ್ಲಿ. ಆ್ಯಂಡ್ ಏನಪ್ಪ, 200 kilometers ನಮಗೆ ನ್ಯಾರೋ ರೋಡ್ಸ್ ಆ್ಯಂಡ್ ಸ್ಟೀಪ್ ರೋಡ್ಸ್. 200 kilometers. ಓ ಮೈ ಗಾಡ್! ಏನು ಹಿಂಗೆ ತಲೆ ತಿರ್ತಾಯಿತ್ತು, ಭಯ ಆಗ್ತಾಯಿತ್ತು. ಬೇಗ ಒಂದ್ಸಲ ರೀಚ್ ಆಗಿಬಿಟ್ರೆ ಸಾಕು ಅನ್ನೋದು. ಎಸ್, ಫೈನಲಿ ವಿ ಹ್ಯಾವ್
ಕಮ್ ಟು ಅವರ್ ಡೆಸ್ಟಿನೇಷನ್. 5 hours ಲೇಟಾಗಿ ರೀಚ್ ಆಗಿದ್ದೀವಿ. 4 o'clock ರೀಚ್ ಆಗಬೇಕಿತ್ತು, ಇವಾಗ 8:30ಗೆ ರೀಚ್ ಆಗಿದ್ದೀವಿ. ನನ್ನ ಅವಸ್ಥೆ ಏನಾಗಿರ್ಬೋದು ಅಂತ ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ. ಅರ್ಧ ಸತ್ತಿರೋ ಕೋಳಿ ಅಲ್ಲ, ಮುಕ್ಕಾಲು ಭಾಗ ಸತ್ತೋಗ್ಬಿಟ್ಟಿದ್ದೀವಿ, ಅಷ್ಟೇ ಎನರ್ಜಿ ಬಾಕಿರೋದು. ಆ್ಯಂಡ್ ಟೆಂಪ್ರೇಚರ್ ಬಂದು -1 degree. Let's see the room. ಸೊ ಅದಕ್ಕೆ ನಮ್ಮ ರೂಮ್ ನೋಡೋಣ. ದಿಸ್ ಇಸ್ ಗೋನ್ ಬಿ ಅವರ್ ರೂಮ್. ದಿಸ್ ಇಸ್ ಮೀ. ಆ್ಯಂಡ್ ಇದು ನಮ್ಮ ರೂಮ್ ಫಾರ್ ನೆಕ್ಸ್ಟ್ 2 days. Pretty and nice and simple and nice. Oh my god! ಇವಾಗ ಹೊರಗಡೆ ಏನು ಹೋಗೋ ಹಾಗಿಲ್ಲ. ಇಲ್ಲೇ ನಮಗೆ ಡಿನ್ನರ್ ಇದೆ. ಡಿನ್ನರ್ ಮಾಡಿ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದಷ್ಟೇ. ವಿ ಜಸ್ಟ್ ವಾಂಟ್ ಟು ಕ್ರ್ಯಾಶ್ ಡೌನ್ ಬಿಕಾಸ್ ವಿ ಆರ್ ಟೋಟಲಿ ಡನ್ ಫಾರ್ ದ ಡೇ. ಒಂದು ಸ್ವಲ್ಪ ಕೂಡ ಎನರ್ಜಿನೂ ಬಾಕಿ ಉಳಿದಿಲ್ಲ. ವಿ ಆರ್ ಸೋ ಡನ್ ಆ್ಯಂಡ್ ಡಸ್ಟೆಡ್ ಫಾರ್ ದ ಡೇ. ಇವತ್ತು ರೆಸ್ಟ್ ಮಾಡಿ ವಿ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಟುಮಾರೋ. ಆ್ಯಂಡ್ ಬೈ ದ ವೇ, ನಾವು ಬಂದಿರೋ ಡೆಸ್ಟಿನೇಷನ್ ಬಂದು ಹಿಮಾಚಲ್ ಪ್ರದೇಶಲ್ಲಿ ಫಸ್ಟ್ ಬಂದಿರೋದು ಮನಾಲಿ. ವಾವ್, ಬಕೆಟ್ ಲಿಸ್ಟ್ ಟಿಕ್ ಮಾಡಬೇಕು ಇವಾಗ. ಮನಾಲಿ, ಆಮೇಲೆ ಶಿಮ್ಲಾ, ಇದೆಲ್ಲ ಮುಗಿಸ್ಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು 5 days ಟ್ರಿಪ್ ಮುಗಿಸ್ಕೊಂಡು ಹೋಗ್ತೀವಿ. ಇವತ್ತು ಓನ್ಲಿ ಟ್ರಾವೆಲಿಂಗ್ 8 hours ಬೈ ರೋಡ್. ನಮಗೆ ಬರೀ ಟ್ರಾವೆಲಲ್ಲೇ ಬಂದು ಇನ್ನೂ ಬಂದಿಲ್ಲ, ಇನ್ನೂ ರೀಚ್ ಆಗಿಲ್ಲ ಅಂತ ಫೈನಲಿ ಬಂದಾಯಿತು. ಪ್ರಿಯಾ, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಅಲ್ಲೀಗಲ್ಲ ಬಂದಿರೋದು. ಚೆನ್ನಾಗಿತ್ತ? ಎಂಜಾಯ್ ಮಾಡೋದಲ್ಲ. ಬಟ್ ನಮಗೆ ಎಷ್ಟು ಟಯರ್ಡ್ ಇಲ್ಲ, ಬಾಡಿ ಪೇನ್ ಅದೆಲ್ಲ ಆಗ್ತಾಯಿದೆ ಬಿಟ್ಟರೆ ಟಯರ್ಡ್ ಏನು ಅನಿಸಿಲ್ಲ. ಯಾಕಂದರೆ ನಿದ್ದೆ ಮಾಡೋದು ಎದ್ದೇಳೋದು ಹಂಗೆ ಮಾಡ್ತಿದ್ವಿ. ಆ್ಯಂಡ್ ತುಂಬ ಆನ್ ದ ವೇ ಎಂಜಾಯ್ ಮಾಡಿದ್ವಿ. ಎಲ್ಲೂ ಬೋರೇ ಆಗಿಲ್ಲ ಅಲ್ವಾ? ಇವಾಗ ಏನು ಪ್ಲ್ಯಾನ್ಸ್? ಊಟ ಮಾಡಿ ಚಂದ ಮಾಡಿ ಮಲ್ಕೊಳ್ಳೋದಷ್ಟೇ. ಓಕೆ, ಸೊ ದಟ್ಸ್ ಇಟ್. ಆ್ಯಂಡ್ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ವಿಲ್ ಸಿ ಯು ವಿತ್ ನ್ಯೂ exciting and nice vlog. That's about it in this video. See you all in the next one. Keep supporting, keep watching. Lots of love. Bye bye, take care. Bye bye, good night.